ಹೌ ಟು ಕ್ರಿಯೇಟ್ ಪ್ರೊಫೆಷನಲ್ ಯೂಟ್ಯೂಬ್ ಥಂಬ್ನೇಲ್. ಹೌದು, ನನ್ನ ಹಳೆಯ ಯೂಟ್ಯೂಬ್ ವಿಡಿಯೋಗೆ ಒಳ್ಳೆಯ ಕಮೆಂಟ್ ಮುಖಾಂತರ ಡೌಟ್ಸ್ನ ಕೇಳಿದ್ದೀರಾ. ಇವತ್ತಿನ ಈ ವಿಡಿಯೋದಲ್ಲಿ ಡೌಟ್ಸ್ಗಳನ್ನು ಸಂಪೂರ್ಣವಾಗಿ ಕ್ಲಿಯರ್ ಮಾಡಿ ಮತ್ತು ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ವರೆಗೂ ಯೂಟ್ಯೂಬ್ ಥಂಬ್ನೇಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು, ಯಾವ ರೀತಿ ಎಡಿಟಿಂಗ್ ಮಾಡೋದು ಅಂತ ಪಿಕ್ಸ್ಲ್ಯಾಬ್ ಆ್ಯಪ್ನಲ್ಲೇ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸಿಕೊಡ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೆ ನೋಡಿದ್ರೆ ಸಾಕಷ್ಟೇ. ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿರಿ, ಇಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಲೈಕ್ನ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ಮೊದಲು ನಾನೀಗ ನೀವು ಕಮೆಂಟ್ ಮುಖಾಂತರ ಡೌಟ್ಸ್ ಕೇಳಿದ್ರಲ್ಲ, ಆ ಡೌಟ್ಸ್ಗಳನ್ನು ಮೊದಲು ಕ್ಲಿಯರ್ ಮಾಡ್ತೀನಿ. ಓಕೆನಾ. ಮೊದಲನೇ ಡೌಟ್ಸ್ ಬಂದ್ಬಿಟ್ಟು ನೋಡ್ಬೋದು, ಪ್ಲೇಸ್ಟೋರಲ್ಲಿ ಪಿಕ್ಸ್ಲ್ಯಾಬ್ ಆ್ಯಪ್ ಇಲ್ವಪ್ಪ, ಸುಮ್ಮನೆ ಸುಳ್ಳು ಹೇಳುವ ಕೆಲಸ, ದಾರಿ ತಪ್ಪುವ ಕೆಲಸ ಯಾಕೆ ಮಾಡ್ತೀರಾ ಅಂತ ಕೇಳಿದ್ದಾರೆ. ಓಕೆ, ಪಿಕ್ಸ್ಲ್ಯಾಬ್ ಆ್ಯಪು ಪ್ಲೇಸ್ಟೋರಲ್ಲೇ ಇಲ್ಲ ಅಂತ ಹೇಳಿದ್ದಾರೆ. ದಾರಿ ತಪ್ಪುವ ಕೆಲಸ ಯಾಕೆ ಮಾಡ್ತೀರಾ ಅಂತ ಕೇಳಿದರೆ ತಪ್ಪಿಲ್ಲ. ಅವರು ಕೇಳಿದಲ್ಲಿ ಒಂದು ನ್ಯಾಯ ಇದೆ. ಪಿಕ್ಸ್ಲ್ಯಾಬ್ ಆ್ಯಪ್ ಪ್ಲೇಸ್ಟೋರಲ್ಲಿದೆ ಅಂತ ಸರ್ಚ್ ಮಾಡಿ ನೋಡೇ ಬಿಡೋಣ. ನೋಡ್ಬೋದು, ಪಿಕ್ಸ್ಲ್ಯಾಬ್ ಆ್ಯಪ್ ಇದೆ, ಡೌನ್ಲೋಡ್ನ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕಮೆಂಟ ನೋಡ್ಬೋದು, ಫೋಟೋ ಜೊತೆ ಬ್ಯಾಕ್ಗ್ರೌಂಡ್ ಕೂಡ ಬರುತ್ತಲ್ಲ, ಅದನ್ನು ಏನು ಮಾಡ್ಬೇಕಂತ ಕೇಳಿದ್ದಾರೆ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೇಗೆ ಅಂತ ಕೇಳಿದ್ದಾರೆ. ಓಕೆನಾ. ಇದು ಡೌಟ್ಸ್ ಅಂದರೆ ಈಗ ಪಿಕ್ಸ್ಲ್ಯಾಬ್ ಆ್ಯಪ್ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅವ್ರು ಕೇಳಿದ್ದಾರೆ ಅಂತೆ. ನಾನೀಗ ಫ್ರಮ್ ಗ್ಯಾಲರಿ ಹೋಗಿ ಒಂದು ಫೋಟೋ ಆ್ಯಡ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು, ಫೋಟೋದಿಂದ ಬ್ಯಾಕ್ಗ್ರೌಂಡ್ ಬರ್ತಿದೆಯಲ್ಲ, ಇದನ್ನು ರಿಮೂವ್ ಮಾಡೋದು ಹೇಗೆ ಅಂತ ಅವ್ರು ಕೇಳಿದ್ದಾರೆ. ಓಕೆ, ಈಗ ಒಂದು ಆ್ಯಪ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ ಬ್ರೋ. ಅದನ್ನು ಆ್ಯಪ್ ಡೌನ್ಲೋಡ್ ಮಾಡಿ ರಿಮೂವ್ನ ಈಸಿಯಾಗಿ ಮಾಡ್ಬೋದು. ಈಗ ಪ್ಲೇಸ್ಟೋರ್ ಆ್ಯಪ್ನ ಓಪನ್ ಮಾಡಿ, ಇಲ್ಲಿ ಸರ್ಚ್ ಬಾರಲ್ಲಿ ರಿಮೂವ್ BG ಅಂತ ಸಿಂಪಲಾಗಿ ಸರ್ಚ್ನ ಮಾಡಿ. ಓಕೆನಾ. ಈ ಆ್ಯಪ್ನ ಡೌನ್ಲೋಡ್ನ ಮಾಡಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಯೂಸನ್ನು ಮಾಡ್ತಾಯಿದ್ದೀನಿ. ಓಕೆನಾ. ಈಗ ಇದನ್ನು ಓಪನ್ ಮಾಡಿ ಯಾವ ರೀತಿ ರಿಮೂವ್ ಮಾಡೋದು ಬ್ಯಾಕ್ಗ್ರೌಂಡ್ ಅಂತ ತಿಳಿಸ್ಕೊಡ್ತೀನಿ. ಈಗ ಅಪ್ಲೋಡ್ ಇಮೇಜ್ ಮೇಲೆ ಸಿಂಪಲಾಗಿ ಕ್ಲಿಕ್ನ ಮಾಡಿ. ಇಲ್ಲೇನೈತಿ ಗ್ಯಾಲರಿ ಓಪನ್ ಆಗುತ್ತೆ. ಓಕೆನಾ. ಗ್ಯಾಲರಿ ಓಪನ್ ಆಗುತ್ತೆ. ಯಾವ ಫೋಟೋ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡಬೇಕು ಆ ಫೋಟೋನ ಅಪ್ಲೋಡ್ನ ಮಾಡಿ. ಓಕೆನಾ. ನೋಡ್ಬೋದು, ಸೆಕೆಂಡ್ಸಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ. ಓಕೆನಾ. ಇಲ್ಲಿ ಡೌನ್ಲೋಡ್ ಮಾಡೋಕಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಡೌನ್ಲೋಡ್ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಫ್ರೀಯಾಗಿ ಡೌನ್ಲೋಡ್ನ ಮಾಡ್ಕೊಳ್ಳಿ. ಓಕೆ, ಇಷ್ಟಾದಮೇಲೆ ನಾನು ಯೂಟ್ಯೂಬ್ ಥಂಬ್ನೇಲ್ಗೆ ಹೆಲ್ಪ್ ಆಗುವಂತೆ ಇನ್ನೊಂದು ಆ್ಯಪ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಪ್ಲೇಸ್ಟೋರ್ ಆ್ಯಪ್ನ ಓಪನ್ ಮಾಡಿ. ನಿಮಗೆ ಯಾವುದಾದ್ರೂ ಯೂಟ್ಯೂಬ್ ಥಂಬ್ನೇಲ್ ಎಡಿಟಿಂಗ್ ಮಾಡುವಾಗ ಯಾವುದಾದ್ರೂ PNG ಫೋಟೋ ಬೇಕಾದರೆ ಇಲ್ಲಿ ಈ ಆ್ಯಪ್ನ ಸಜೆಸ್ಟ್ನ ಮಾಡ್ತೀನಿ. ಇಮೇಜ್ ಸರ್ಚ್ ಅಂತ ಸರ್ಚ್ನ ಮಾಡಿ ಈ ಆ್ಯಪ್ನ ಡೌನ್ಲೋಡ್ನ ಮಾಡಿ. ಓಕೆನಾ. ನಿಮಗೆ ಯೂಟ್ಯೂಬ್ ಥಂಬ್ನೇಲ್ ಎಡಿಟಿಂಗ್ ಮಾಡುವಾಗ ಯಾವುದಾದ್ರೂ ಫೋಟೋ PNG ಬೇಕಾದರೆ ಇದರಲ್ಲಿ ಸಿಗುತ್ತೆ, ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ. ಈಗ ಓಪನ್ನ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಇದನ್ನು ಓಪನ್ ಮಾಡಿ. ಇಲ್ಲಿ ಎಕ್ಸಾಂಪಲ್ ಆಗಿ ಫೋಟೋ PNG ಅಂತ ಸರ್ಚ್ನ ಮಾಡ್ತೀನಿ. ಓಕೆ, ನೋಡ್ಬೋದು ಯಾವ ರೀತಿ ಫೋಟೋಗಳು ಬರ್ತವೆ ಅಂತ. ಇಲ್ಲಿ ಒಂದು ಡೌನ್ಲೋಡ್ ಮಾಡಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ, ಇಲ್ಲಿ ಡೌನ್ಲೋಡ್ ಸಿಂಬಲ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೌನ್ಲೋಡ್ ಆಗುತ್ತೆ. ಓಕೆ ಗೈಸ್, ಇನ್ನು ಒರಿಜಿನಲ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆನಾ. ಪಿಕ್ಸ್ಲ್ಯಾಬ್ ಆ್ಯಪ್ನ ಓಪನ್ ನಾವು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಪಿಕ್ಸ್ಲ್ಯಾಬ್ ಆ್ಯಪ್ ನೀವು ಡೌನ್ಲೋಡ್ ಮಾಡಿದರೆ ನಾನು ಡೌನ್ಲೋಡ್ ಮಾಡಿದ್ದೀನಿ. ಓಪನ್ನ ಮಾಡಿ ಈ ಥರ ಇಂಟರ್ಫೇಸ್ ಬರುತ್ತೆ ಫಸ್ಟ್ ಟೈಮು. ಈಗೇನೈತಿ ಈ ಟೆಸ್ಟ್ ಇದೆಯಲ್ಲ, ಇದನ್ನು ಡಿಲೀಟ್ ಮಾಡಿ. ಮೇಲ್ಗಡೆ ಇದೆ ಡಿಲೀಟ್ ಮಾಡೋದು. ಈಗ ಥಂಬ್ನೇಲ್ ಸೈಜ್ ತೊಗೋಬೇಕಾದ್ರೆ ಇಲ್ಲಿ ಮೇಲೆ 3 ಡಾಟ್ ಇರುತ್ತೆ. ಓಕೆನಾ. 3 ಡಾಟ್ ಮೇಲೆ ಸಿಂಪಲಾಗಿ ಕ್ಲಿಕ್ನ ಮಾಡಿ. ಇಲ್ಲೇನೈತಿ ಇಮೇಜ್ ಸೈಜ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ. ಇಲ್ಲಿ ಡಾಟ್ ಇದೆಯಲ್ಲ, ಈ ಡಾಟ್ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ. ಇಲ್ಲಿ ನೋಡ್ಬೋದು ಯೂಟ್ಯೂಬ್ ಥಂಬ್ನೇಲ್ ಅಂತ ಇರುತ್ತೆ. ಇಲ್ಲಿದೆಯಲ್ಲ ಯೂಟ್ಯೂಬ್ ಥಂಬ್ನೇಲ್. ಇನ್ನು ಇಲ್ಲ ಅಂದರೆ ತಳಗಡೆ ಗೂಗಲ್ ಪ್ಲಸ್ ಕವರ್ ಫೋಟೋ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡ್ಬೋದು. ಓಕೆನಾ. ಎರಡು ಸೈಜ್ ಒಂದೇ. ಓಕೆನಾ. ನೋಡ್ಬೋದು, ಮತ್ತೆ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ, ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ, ಸೈಜ್. ಓಕೆ, ಇಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಮೇಲೆ ಕ್ಲಿಕ್ನ ಮಾಡಿ. ನೋಡ್ಬೋದು ಎರಡು ಒಂದೇ. ಈಗೇನೈತಿ ಈ ಫ್ಯೂಚರ್ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ. ಇಲ್ಲಿ ಕಲರ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಸಿಂಪಲಾಗಿ ಇಲ್ಲಿ ಬ್ಯಾಕ್ಗ್ರೌಂಡ್ನ ನಾವು ಕ್ರಿಯೇಟ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿ ತಳಗಡೆ ಫ್ಯೂಚರ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಮೇಲೆ ಕ್ಲಿಕ್ನ ಮಾಡಿ, ರೈಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಓಕೆನಾ. ಇಲ್ಲಿ ಪ್ಲಸ್ ಐಕನ್ ಇದೆಯಲ್ಲ, ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ನ ಮಾಡಿ. ರೈಟ್ ಸೈಡ್ ಇದೆಯಲ್ಲ ಪ್ಲಸ್ ಐಕನ್ನ, ಇಲ್ಲಿ ಕ್ಲಿಕ್ನ ಮಾಡಿ. ಈಗೇನೈತಿ ನಾವು ಯಾವ ಕಲರ್ ಬೇಕು ಸಜೆಸ್ಟ್ ಮಾಡೋಕ್ಕಂತ ಇಲ್ಲಿ ಲೆಫ್ಟ್ ಸೈಡ್ ಇದೆಯಲ್ಲ, ಇದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ನ ಮಾಡಿ. ಇಲ್ಲಿ ಕಲರ್ ಸಿಂಬಲ್ ಇದೆಯಲ್ಲ, ಈ ಫ್ಯೂಚರ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲೇನೈತಿ ನಾವು ಸರ್ಚ್ ಮಾಡ್ಕೋಬೋಗುತ್ತಾ ಯಾವ ಕಲರ್ ಬೇಕಂತ. ಇಲ್ಲಿ ನೋಡ್ಬೋದು ಡಾಟ್ ಇದೆ ಸೆಂಟ್ರಲ್ಲಿ. ಈ ಡಾಟ್ ಹಿಡ್ಕೊಂಡು ನಮ್ಗೆ ಯಾವ ಕಲರ್ ಬೇಕು, ರೆಡ್ ಕಲರ್ ಬೇಕಂದ್ರೆ ರೆಡ್ ಕಲರ್ ಸೈಡ್ ಸರಿಸ್ಬೇಕಾಗತ್ತೆ. ಇಲ್ಲಿ ಸೆಂಟ್ರಲ್ಲಿ ಒಂದು ಲೈನ್ ಇರ್ಬೋದು ರೆಡ್ ಕಲರ್, ಇದನ್ನು ಕೂಡ ಈ ಥರ ರೈಟಿಗೆ ಸರಿಸಿ ರೆಡ್ ಕಲರ್ನ ನಾವು ಕ್ರಿಯೇಟ್ನ ಮಾಡ್ಕೋಬೋದು.
ಈಗ ಓಕೆ ಮೇಲೆ ಕ್ಲಿಕ್ನ ಮಾಡಿ. ಈಗ ಏನೈತಿ, ಈಗ ನಮಗೇನಾದರೂ ರೈಟ್ ಸೈಡಲ್ಲಿ ಬ್ಲ್ಯಾಕ್ ಕಲರ್ ಬೇಕಂದರೆ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ನ ಮಾಡಿ. ಈ ಫ್ಯೂಚರ್ ಮೇಲೆ ಕ್ಲಿಕ್ನ ಮಾಡಿ. ರೈಟ್ ಸೈಡಲ್ಲಿ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಈ ಕಲರ್ ಸಿಂಬಲ್ ಮೇಲೆ ಕ್ಲಿಕ್ನ ಮಾಡಿ ಸಿಂಪಲಾಗಿ. ಈಗೇನೈತಿ ಸೆಂಟ್ರಲ್ಲಿರುವ ಬ್ಲ್ಯಾಕ್ ಕಲರ್ ಲೈನ್ ಇದೆಯಲ್ಲ ಇದನ್ನೇನೈತಿ ಈ ಥರ ಸರಿಸ್ಬೇಕಾಗತ್ತಾ. ಈಗ ನೋಡ್ಬೋದು ಬ್ಲ್ಯಾಕ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ. ಇಷ್ಟಾದಮೇಲೆ ರೈಟ್ ಮೇಲೆ ಕ್ಲಿಕ್ನ ಮಾಡಿ. ನಮಗೇನಾದರೂ ರೈಟ್ ಸೈಡಲ್ಲಿ ರೆಡ್ ಬೇಕಂದರೆ ಈ ಡಾಟ್ ಇದೆಯಲ್ಲ ಡಾಟ್ನ ಈಚೆ ಕಡೆ ಈ ಡಾಟ್ನ ಈಚೆ ಕಡೆ ಎಕ್ಸ್ಚೇಂಜ್ನ ಮಾಡ್ಬೋದು. ಸೊ ಗಾಯ್ಸ್ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಆಯ್ತು. ಈಗ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಆಯಿತು. ಇನ್ನು ಫೋಟೋ ಆ್ಯಡ್ನ ಮಾಡ್ಕೊಳ್ಳೋಣ. ಇಲ್ಲಿ ಮೇಲ್ಗಡೆ ಇದೆಯಲ್ಲ ಪ್ಲಸ್ ಐಕನ್, ಈ ಪ್ಲಸ್ ಐಕನ್ ಮೇಲೆ ಸಿಂಪಲಾಗಿ ಕ್ಲಿಕ್ನ ಮಾಡಿ. ಇಲ್ಲಿ ಫ್ರಾಮ್ ಗ್ಯಾಲರಿ ಮೇಲೆ ಕ್ಲಿಕ್ನ ಮಾಡಿ. ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ ಫೋಟೋನ ಆ್ಯಡ್ನ ಮಾಡ್ತಾ ಇದ್ದೀನಿ. ನೋಡ್ಬೋದು ಈ ಥರ ರೈಟ್ ಸೈಡಲ್ಲಿ ಇದನ್ನು ಅಡ್ಜಸ್ಟ್ನ ಮಾಡ್ಕೋತೀನಿ. ಓಕೆನಾ. ಈಗ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ನ ಮಾಡಿ. ಟೆಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಈ ಟೆಸ್ಟ್ ತಮ್ನೇಲ್ ಯಾವ ರೀತಿ ಬರ್ಕೊಂಡು ಈ ತಮ್ನೇಲ್ನ ಕಂಪ್ಲೀಟ್ ಮಾಡ್ಕೋಬೋದು. ಇನ್ನೇನೈತಿ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಎಲ್ಲ ಫೀಚರ್ಸು ಕಂಪ್ಲೀಟ್ ಆಗುವಂಥ ಒಂದು ತಮ್ನೇಲ್ನ ನಿಮಗೆ ಎಡಿಟ್ ಮಾಡಿ ತೋರಿಸ್ತೀನಿ. ಓಕೆನಾ. ಪಿಕ್ಸ್ಲ್ಯಾಬ್ ಆ್ಯಪ್ನಲ್ಲಿ ಎಲ್ಲ ಫ್ಯೂಚರ್ಸು ಯೂಸ್ ಮಾಡಿ, ಎಲ್ಲ ಟ್ರಿಕ್ಸ್ ಯೂಸ್ ಮಾಡಿ ಈ ತಮ್ನೇಲ್ನ ರೆಡಿ ಮಾಡಿದ್ದೀನಿ. ಈ ತಮ್ನೇಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಯೂಸ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದಂತ. ಓಕೆನಾ. ಈಗ ತಮ್ನೇಲ್ ಸೈಜನ್ನು ಸೆಟ್ನ ಮಾಡ್ಕೊಳ್ಳೋಣ. ಫಸ್ಟ್ ಟೈಮು ಈ 3 ಡಾಟ್ ಮೇಲೆ ಕ್ಲಿಕ್ನ ಮಾಡಿ. ಇಮೇಜ್ ಸೈಜ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲೇನೈತಿ ತಮ್ನೇಲ್ನ ಸೈಜನ್ನು ಸೆಟ್ನ ಮಾಡ್ಕೋತಾ ಇದ್ದೀನಿ. ರೈಟ್ನ ಮೇಲೆ ಕ್ಲಿಕ್ನ ಮಾಡೋಣ. ಈಗೇನೈತಿ ಆಗಲೇ ನಾವು ಕ್ರಿಯೇಟ್ ಮಾಡ್ಕೊಂಡ್ರಲ್ಲ ಬ್ಯಾಕ್ಗ್ರೌಂಡ, ಅದೇ ಬ್ಯಾಕ್ಗ್ರೌಂಡ್ನ ನಾನು ಸೆಟ್ನ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಇಲ್ಲಿ ರೈಟ್ ಸೈಡಲ್ಲಿ ಫೋನ್ ಇಮೇಜ್ ಎಡಿಟಿಂಗ್ ಸಿಂಬಲ್ಲ ಇಲ್ಲಿ ತೋರಿಸ್ತಾ ಇದೆ. ಓಕೆನಾ. ಇದನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಸೆಕೆಂಡ್ ಮೇಲೆ ಕ್ಲಿಕ್ನ ಮಾಡಿ. ಫ್ರಾಮ್ ಗ್ಯಾಲರಿ ಒಳಗೆ ಓಕೆನಾ. ಇಲ್ಲಿದೆಲ್ಲ ಫ್ರಾಮ್ ಗ್ಯಾಲರಿ. ಇಲ್ಲೇನೈತಿ ಫೋನ್ PNG ಆಗಲೇ ಡೌನ್ಲೋಡ್ ಮಾಡಿದ್ದೀನ ಅದನ್ನು ಆ್ಯಡ್ನ ಮಾಡ್ಕೋತೀನಿ ಸಿಂಪಲಾಗಿ. ಓಕೆ ನೋಡ್ಬೋದು ಇದನ್ನೇನೈತಿ ಈ ಥರ ಜೂಮ್ನ ಮಾಡ್ಕೊಂಡು ಸೆಂಟ್ರಲ್ಲಿ ಇದನ್ನು ಸೆಟ್ನ ಮಾಡ್ಕೋತೀನಿ. ಇಲ್ಲಿ ಮೇಲ್ಗಡೆ ಈ ಫ್ಯೂಚರ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಲಾಕ್ನ ಮಾಡ್ಕೋತೀನಿ ಫಸ್ಟು. ಓಕೆನಾ. ನೋಡ್ಬೋದು ವರ್ಕ್ ಆಗೋದಿಲ್ಲ, ಕಟ್ ಆಗಿದೆ ಅಲ್ಲೇ. ಈಗೇನೈತಿ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ನ ಮಾಡಿ. ಫ್ರಾಮ್ ಗ್ಯಾಲರಿ ಒಳಗೆ ಈ ಪ್ರಿನ್ಸೆಟ್ ಫೋಟೋನ ಆ್ಯಡ್ನ ಮಾಡ್ಕೋತೀನಿ. ನೋಡ್ಬೋದು ಇದನ್ನೇನೈತಿ ಸೆಂಟ್ರಲ್ಲಿ ಸೆಟ್ ಮಾಡ್ಕೋತೀನಿ. ಇದು ಫೋನ್ನಲ್ಲೇ ಇದೆ ಅನ್ನೋ ರೀತಿ. ಈ ಲಾಕ್ನ ಓಪನ್ ಮಾಡಿ ಇದನ್ನು ನಾವು ಸ್ವಲ್ಪ ಜೂಮ್ ಮಾಡೋಣ. ಓಕೆನಾ. ಈಗೇನೈತಿ ಇದನ್ನು ಲಾಕ್ ಹಾಕಿ ಇದನ್ನು ಸೆಂಟ್ರಲ್ಲಿ ಸೆಟ್ ಮಾಡೋಣ. ಇದು ಸೆಂಟ್ರಲ್ಲಿ ಸೆಟ್ ಆದಮೇಲೆ ಇಲ್ಲಿ ಮೇಲ್ಗಡೆ ಇದೆಲ್ಲ ಇದೇ ಫ್ಯೂಚರ್ ಮೇಲೆ ಮತ್ತೆ ಕ್ಲಿಕ್ನ ಮಾಡಿ. ಈಗೇನೈತಿ ಈ ಮೇಲ್ಗಡೆ ಫೋಟೋನ ತಳಗಡೆ ತಳ್ಳಬೇಕಾಗತ್ತೆ. ಓಕೆನಾ. ಮೇಲ್ಗಡೆ ಇದೆ ಸ್ಕ್ರೀನ್ಶಾಟ್ ಫೋಟೋನ ತಳಗಡೆ ತಳ್ಳಿದ್ರೆ ಸಾಕು. ಫೋನ್ PNG ಇದೆಯಲ್ಲ ಅದ್ರ ಬ್ಯಾಕ್ ಹೋಗುತ್ತೆ, ಇದು ಹಿಂದ್ಗಡೆ ಹೋಗುತ್ತೆ. ಓಕೆನಾ. ಹಿಂದ್ಗಡೆ ಹೋದ್ಮೇಲೆ ಈ ಥರ ಮಾಡಿ ಮತ್ತೆ ಅದೇ ಫ್ಯೂಚರ್ ಮೇಲೆ ಕ್ಲಿಕ್ನ ಮಾಡಿ. ಓಕೆನಾ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತಳಗಡೆ ಇದೆಯಲ್ಲ ಇದ್ರ ಮೇಲೆ ಫ್ಯೂಚರ್ ಮೇಲೆ ಕ್ಲಿಕ್ನ ಮಾಡಿ. ಮೇಲ್ಗಡೆ ಫೋಟೋಗಳಿದೆಯಲ್ಲ ಎರಡೂ ರೈಟ್ ಮಾರ್ಕ್ನ ಮಾಡಿ. ಮತ್ತೇನೈತಿ ತಳಗಡೆ ಈ ಫ್ಯೂಚರ್ ಮೇಲೆ ಕ್ಲಿಕ್ನ ಮಾಡೋಕ್ಕಾಗತ್ತಾ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸಿಂಪಲಾಗಿ. ಓಕೆ ಮೇಲೆ ಕ್ಲಿಕ್ನ ಮಾಡಿ. ನೋಡ್ಬೋದು ಎರಡೂ ಫೋಟೋ ಒಂದೇ ಆಗಿ ಕನ್ವರ್ಟ್ ಆಗಿದೆ. ಈ ಲೈನ್ ಇದೆಯಲ್ಲ ಈ ಲೈನ್ ಬ್ಯಾಕ್ ಬರ್ಬೇಕಂದ್ರೆ ಓಕೆನಾ. ಈ ಲೈನ್ ಇದೆಯಲ್ಲ ಈ ಲೈನ್ ಬ್ಯಾಕ್ ಬರ್ಬೇಕಂದ್ರೆ ಇಲ್ಲಿ ಮೇಲ್ಗಡೆ ಇರುವ ಫ್ಯೂಚರ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಬ್ಯಾಕ್ ಬರುತ್ತೆ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಬ್ಯಾಕ್ ಬರುತ್ತೆ, ಇಲ್ಲಾಂದ್ರೆ ಎಲ್ಲಿ ಕ್ಲಿಕ್ ಮಾಡಿದ್ರು ಬ್ಯಾಕ್ ಬರೋದೇ ಇಲ್ಲ. ಓಕೆನಾ. ನೋಡ್ಬೋದು ಅದ್ರ ಮೇಲೆ ಕ್ಲಿಕ್ನ ಮಾಡಿ ಬ್ಯಾಕ್ ಬರುತ್ತೆ. ನಿಮ್ಗೆ ಅರ್ಥ ಆಯ್ತಲ್ಲ. ಇದು ಸಿಂಗಲ್ ಆಗಿ ಫೋಟೋ ಎರಡು ಫೋಟೋ ಹೋಗಿ ಒಂದೇ ಫೋಟೋ ಮಾಡೋದು ಎಲ್ಲ ಆದಮೇಲೆ ಇದಕ್ಕೆ ಸ್ಟ್ರೋಕ್ ಕೊಡೋಕ್ಕಾಗತ್ತೆ. ಇಲ್ಲಿ ಇದೆಲ್ಲ ಫ್ಯೂಚರ್ ಸ್ಟ್ರೋಕ್ ಇದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ನ ಮಾಡಿ. ಇಲ್ಲಿ ಎನೇಬಲ್ನ ಮಾಡಿ. 2 ಪಾಯಿಂಟ್ ಇಟ್ಟರೆ ಒಳ್ಳೆಯದು. ನೀವು ಯಾವ ಕಲರ್ ಕೂಡ ಇಲ್ಲಿ ಸೆಟ್ನ ಮಾಡ್ಬೋದು. ಯಾವ ಕಲರ್ ಕೂಡ ಬ್ಲ್ಯಾಕ್ ವೈಟ್ ಅದು ಕೂಡ ಸೆಟ್ನ ಮಾಡ್ಬೋದು. ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. PNG ಆ್ಯಡ್ ಮಾಡ್ಕೊಂಡ್ರೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ನ ಮಾಡಿ. ಫ್ರಾಮ್ ಗ್ಯಾಲರಿ ಹೋಗಿ ಫೋಟೋನ ಆ್ಯಡ್ನ ಮಾಡ್ಕೋಬೋದು. ನಾನು ಇಲ್ಲಿ ನೋಡ್ಬೋದು ಕ್ಯಾಪ್ಕಟ್ ಅಪ್ಲಿಕೇಶನ್ದು ಲೋಗೋನ ಆ್ಯಡ್ನ ಮಾಡ್ಕೋತಾ ಇದ್ದೀನಿ. ಈಗೇನೈತಿ ಇವೆರಡು ಲಾಕ್ ಮಾಡ್ಕೋಬೇಕು. ಫೋಟೋ ಎಷ್ಟೇ ಫೋಟೋ PNG ಆ್ಯಡ್ ಮಾಡ್ಕೊಂಡ್ರು ಲಾಕ್ ಮಾಡ್ಕೊಂಡ್ರೆ ಸಾಕು, ಯಾವುದೇ ಡಿಸ್ಟರ್ಬ್ ಆಗೋದಿಲ್ಲ. ಇಲ್ಲಿ ಕಣ್ಣು ಸಿಂಬಲ್ ಇದೆ, ಆ ಕಣ್ಣು ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಫೋಟೋ ಮಾಯ ಆಗುತ್ತೆ. ಮತ್ತೆ ಎನೇಬಲ್ ಮಾಡಿದ್ರೆ ಸಾಕು ಮತ್ತೆ ಬರುತ್ತೆ. ಓಕೆನಾ. ನಿಮ್ಗೆ ಅರ್ಥ ಆಯ್ತಲ್ಲ ಕಣ್ಣು ಸಿಂಬಲ್ ಎದಕ್ಕಿದೆ ಅಂತ.
ಇನ್ನೇನೈತಿ ಟೆಸ್ಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಟೆಸ್ಟ್ನ ಆ್ಯಡ್ ಮಾಡ್ಕೋತೀನಿ. ನೋಡ್ಬೋದು ಟೆಸ್ಟ್ನ ಬರ್ಕೋಬೇಕಂದ್ರೆ ಪೆನ್ಸಿಲ್ ಫ್ಯೂಚರ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಏನು ಬರ್ಕೋಬೇಕು ಅದನ್ನು ಟೈಪ್ನ ಮಾಡ್ಕೋಬೇಕಾಗತ್ತ. ಇಲ್ಲಿ ನಾನು ಕ್ಯಾಪ್ ಕಟ್ ಅಂತ ಬರ್ಕೊಂಡು ಈ ಥರ ಸೆಟ್ನ ಮಾಡ್ಕೊಂಡು ಫಾಂಟ್ಸನ್ನ ಚೇಂಜ್ನ ಮಾಡ್ತೀನಿ. ನೋಡ್ಬೋದು ಫಾಂಟ್ಸು ಇಲ್ಲೇನೈತಿ ನಾರ್ಮಲ್ ಫಾಂಟ್ಸು ಮಾಯಿ ಫಾಂಟ್ಸು ಎಲ್ಲ ಇರ್ತಾವೆ. ನೀವು ಡೌನ್ಲೋಡ್ ಮಾಡಿದ್ರೆ ಮಾತ್ರ ಮಾಯಿ ಫಾಂಟ್ಸ್ ಇರುತ್ತೆ. ಇಲ್ಲಿ ನಾನು ಒಂದು ನಾರ್ಮಲ್ ಫಾಂಟ್ಸ್ನ ಆ್ಯಡ್ನ ಮಾಡ್ತಾಯಿದ್ದೀನಿ. ನೋಡ್ಬೋದು ಈ ಥರ ಸೆಟ್ನ ಮಾಡ್ತೀನಿ. ಓಕೆನಾ, ಇಲ್ಲಿ ನೋಡ್ಬೋದು ಯಾವುದೇ ಥರ ಇಲ್ಲಿ PNGನ ಆ್ಯಡ್ ಮಾಡಿದ್ದಾರೆ ಅದೇ ಥರ ನಾನು PNGನ ಅಷ್ಟು ಆ್ಯಡ್ನ ಮಾಡ್ತೀನಿ. ಓಕೆನಾ, ಎಲ್ಲ ಅಷ್ಟು PNGನ ಆ್ಯಡ್ನ ಮಾಡಿ ಇಲ್ಲಿ ನೋಡ್ಬೋದು ಮತ್ತೆ ಟೆಸ್ಟ್ನ ಇಲ್ಲಿ ಆ್ಯಡ್ನ ಮಾಡಿದ್ದಾರೆ. ನೋಡ್ಬೋದು ಆಲ್ ಪ್ರಾಬ್ಲಮ್ ಪಿಕ್ಸ್ ಅಂತ ಆ್ಯಡ್ ಆಗಿದೆಯಲ್ಲ, ಇದನ್ನು ಯಾವ ರೀತಿ ಬ್ಯಾಕ್ಗ್ರೌಂಡಲ್ಲಿ ಕ್ರಿಸ್ಟಿನ್ ಕಲರ್ ಆ್ಯಡ್ನ ಮಾಡೋದು ಅಂದರೆ ಇಲ್ಲಿ ನೋಡ್ಬೋದು ಈ ಫ್ಯೂಚರ್ ಮೇಲೆ ಸಿಂಪಲಾಗಿ ಕ್ಲಿಕ್ನ ಮಾಡಿ. ಇಲ್ಲೇನೈತಿ ಈ ಫ್ಯೂಚರ್ ಮೇಲೆ ಕ್ಲಿಕ್ನ ಮಾಡಿ ಈ ಥರ ಬರುತ್ತೆ. ಇಲ್ಲೇನೈತಿ ಒಂದು ಕಲರ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ಒಂದು ಅರ್ಶಿನ್ ಕಲರ್ನ ಆ್ಯಡ್ನ ಮಾಡ್ಕೊಂಡು ರೈಟ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಈಗೇನೈತಿ ಈ ಥರ ಚಿಕ್ಕದಾಗಿ ಈ ಥರ ಸೆಟ್ನ ಮಾಡ್ಕೊಂಡು ಇಲ್ಲಿ ಅಡ್ಜಸ್ಟ್ನ ಮಾಡ್ತೀನಿ. ಓಕೆನಾ, ಅಡ್ಜಸ್ಟ್ ಮಾಡ್ಕೊಂಡು ಇದ್ರ ಮೇಲೆ ಟೆಸ್ಟ್ನ ಆ್ಯಡ್ ಮಾಡೋಣ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ನ ಮಾಡಿ ಟೆಸ್ಟ್ನ ಆ್ಯಡ್ ಮಾಡ್ಕೊಂಡು ಇಲ್ಲಿ ಇಟ್ಕೊಂಡು ಮತ್ತೆ ಟೈಪ್ನ ಮಾಡ್ಕೊಳ್ಳೋಣ. ಓಕೆನಾ, ಆಲ್ ಪ್ರಾಬ್ಲಮ್ ಫಿಕ್ಸ್ ಅಂತ ಇಟ್ಕೊಂಡು ಓಕೆ ಮೇಲೆ ಕ್ಲಿಕ್ನ ಮಾಡ್ತೀನಿ. ಓಕೆ, ಇಷ್ಟು ಸೆಟ್ ಮಾಡ್ಕೊಂಡು ಇದಕ್ಕೇನೈತಿ ಫಾಂಟ್ಸ್ನ ಆ್ಯಡ್ ಮಾಡ್ಕೊಂಡು ಓಕೆನಾ, ಈಗೇನೈತಿ ಕಲರ್ನ ಚೇಂಜನ್ನು ಮಾಡೋಣ. ಬ್ಲ್ಯಾಕ್ ಕಲರ್ ಇಟ್ಟು ರೈಟ್ ಮೇಲೆ ಕ್ಲಿಕ್ನ ಮಾಡ್ತಾಯಿದ್ದೀನಿ. ಈ ಥರ ಸೆಟ್ನ ಮಾಡ್ಕೋಬೋದು. ಓಕೆನಾ, ಇದು ಸೆಟ್ ಮಾಡ್ಕೊಂಡು ಮತ್ತೇನೈತಿ ಇದರಲ್ಲಿ ಏನೇನು PNG ಆ್ಯಡ್ ಆಗಿದೆ ಅದನ್ನು ಆ್ಯಡ್ನ ಮಾಡ್ಕೊಳ್ಳೋಣ. ನಿಮ್ಗೆ ಅರ್ಥ ಆಯ್ತಲ್ಲ ಯಾವುದೇ ಟೆಸ್ಟ್ ಯಾವ ಥರ ಆ್ಯಡ್ ಮಾಡೋದು ಅಂತ. ನೋಡ್ಬೋದು ಇಲ್ಲಿ ಕ್ಯಾಪ್ ಕಟ್ PNG ಆ್ಯಡ್ ಮಾಡಿದ್ದಾರೆ. ಓಕೆ, PNGನ ಆ್ಯಡ್ನ ಮಾಡ್ಕೋತಾ ಇದ್ದೀನಿ. ಸಿಂಪಲ್ ನೋಡ್ಬೋದು ಯಾವ ರೀತಿ ಥಂಬ್ನೇಲ್ ರೆಡಿ ಆಗ್ತಿದೆ ಅಂತ. ಸಿಂಪಲ್ ಗೈಸ್, ಇಷ್ಟೇ ಈಸಿ ಥಂಬ್ನೇಲ್ ಕ್ರಿಯೇಟ್ ಮಾಡೋದು. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಎಲ್ಲ ಥರ ಥಂಬ್ನೇಲ್ ಯಾವ ರೀತಿ ಕ್ರಿಯೇಟ್ ಮಾಡೋದಂತ. ಇನ್ನೊಂದು ರೀತಿ ನನಗೆ ಕಮೆಂಟ್ ಮಾಡಿದ್ರಿ ಯೂಟ್ಯೂಬ್ ಥಂಬ್ನೇಲ್ನ ಸೇವ್ ಮಾಡಿದ ಮೇಲೆ. ಓಕೆ, ಈಗ ಸೇವ್ ಮಾಡಬೇಕಾದ್ರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ ಈ ಫ್ಯೂಚರ್ ಮೇಲೆ ಕ್ಲಿಕ್ನ ಮಾಡಿ. ಸಿಂಪಲಾಗಿ ಇಲ್ಲೇನೈತಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೇವ್ ಆ್ಯಸ್ ಇಮೇಜ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಡಾಟ್ ಕಾಣಿಸ್ತಾ ಇರ್ಬೋದು ಕೆಳಗಡೆ, ಡಾಟ್ ಮೇಲೆ ಕ್ಲಿಕ್ನ ಮಾಡಿ ಅಲ್ಟ್ರಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ HD ಕ್ವಾಲಿಟಿಯಲ್ಲಿ ವಿಡಿಯೋ ಸೇವ್ ಆಗುತ್ತೆ, ಥಂಬ್ನೇಲ್ ಸೇವ್ ಆಗುತ್ತೆ. ಇಲ್ಲಿ ನೋಡ್ಬೋದು ಹಲವಾರು ಕಮೆಂಟ್ಗಳು ಬಂದಿವೆ. ಸೇವ್ ಮಾಡಿದ ಮೇಲೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಾಗ ಥಂಬ್ನೇಲ್ ಕೊಡುವುದಿಲ್ಲ ಅಂತ ಹಾಕಿದ್ದಾರೆ. ಥಂಬ್ನೇಲ್ ಯಾವ ರೀತಿ ಅಪ್ಲೋಡ್ ಮಾಡೋದಂತ ಈಗ ತಿಳಿಸಿ ನೋಡಿ. ಯೂಟ್ಯೂಬ್ನ ಓಪನ್ ಮಾಡಿ ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲೇನೈತಿ ವಿಡಿಯೋನ ಸೆಲೆಕ್ಟ್ ಮಾಡ್ತಿರಲ್ಲ, ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೋಡ್ಬೋದು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೋಡ್ಬೋದು ಪೆನ್ಸಿಲ್ ಐಕಾನ್ ಕಾಣ್ತಾ ಇದೆಯಲ್ಲ ಇದ್ರ ಮೇಲೆ ಸಿಂಪಲಾಗಿ ಕ್ಲಿಕ್ನ ಮಾಡಿ. ಓಕೆನಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ಥಂಬ್ನೇಲ್ ಬರುತ್ತೆ, ಥಂಬ್ನೇಲ್ ಮೇಲೆ ಕ್ಲಿಕ್ನ ಮಾಡಿ, ಡನ್ ಮೇಲೆ ಕ್ಲಿಕ್ನ ಮಾಡಿ. ಇದು ಏನಾದರೂ ನಿಮಗೆ ವರ್ಕ್ ಆಗ್ಲಿಕ್ಕಂದ್ರೆ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರ ಮೇಲೆ ಥಂಬ್ನೇಲ್ ಅಪ್ಲೋಡ್ ಮಾಡೋಕ್ಕೆ ಬರ್ಲಿಕ್ಕಂದ್ರೆ ನೀವು 2% ವೆರಿಫಿಕೇಷನ್ ಮಾಡಿರಲ್ಲ, ಮೊಬೈಲ್ ವೆರಿಫಿಕೇಷನ್ ಮಾಡಿರಲ್ಲ ಫೋನ್ ನಂಬರ್. ಓಕೆನಾ, 2% ವೆರಿಫಿಕೇಷನ್ ಮಾಡಿ YT ಸ್ಟುಡಿಯೋದಲ್ಲಿ ಇರುತ್ತೆ. ಅಷ್ಟು ಮಾಡಿ ಥಂಬ್ನೇಲ್ ಅಪ್ಲೋಡ್ ಆಗುತ್ತೆ. ಇನ್ನೂ ಕಾದರೂ ಯೂಟ್ಯೂಬ್ ಥಂಬ್ನೇಲ್ ಮಾಡೋದ್ರಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಈ ಪಾರ್ಟ್ 1 ಫಸ್ಟ್ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ. ಪಾರ್ಟ್ 1 ವಿಡಿಯೋನ ನೋಡಿ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಇದು ಪಾರ್ಟ್ 2 ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಬೈ ಬೈ, ಟೇಕ್ ಕೇರ್ ಗೈಸ್.